ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಸ್ಥಿ ಪಂಜರ ಸಿಕ್ಕಿದ್ರೆ ಹೇಗಿರುತ್ತೆ ಕಾನೂನು ಪ್ರಕ್ರಿಯೆ ನೋಡಿ. ಒಂದ್ ವೇಳೆ ಅಸ್ಥಿ ಪಂಜರ ಸಿಕ್ಕರೆ ಆ ಸ್ಥಳ ಸಂರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಏನೇ ಸಿಕ್ಕರೂ ಕೂಡ ಅದನ್ನ ಸಂಗ್ರಹ ಮಾಡಲಾಗುತ್ತೆ. ಭೂಮಿಯ ಮಾದರಿ, ಮಣ್ಣು ಸೇರಿದಂತೆ ಫುಟ್ ಪ್ರಿಂಟ್ ಎಲ್ಲವನ್ನೂ ಕೂಡ ವಿಶ್ಲೇಷಣೆಯನ್ನ ಮಾಡುತ್ತೆ SIT ಟೀಮ್. ಅಸ್ಥಿ ಪಂಜರ ಒಂದು ವೇಳೆ ಸಿಕ್ಕರೆ ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನೋಡಿ. ದೂರುದಾರ ಈಗಾಗಲೇ 13 ಸ್ಥಳಗಳನ್ನ ಗುರುತು ಮಾಡಿದ್ದಾಗಿದೆ. ಆದ್ರೆ 13 ಸ್ಥಳಗಳಲ್ಲಿ 5 ಸ್ಥಳವನ್ನ ಈಗಾಗಲೇ ಶೋಧ ನಡೆಸಲಾಗಿದೆ. ಸುಮಾರು ಸುತ್ತಮುತ್ತ ಆ ವ್ಯಕ್ತಿ ತೋರಿಸಿದಂತಹ ಸ್ಥಳದ ಸುತ್ತಮುತ್ತವೂ ಕೂಡ ಅಗೆಯಲಾಗಿದೆ. ಆದ್ರೂ ಕೂಡ ಯಾವುದೇ ರೀತಿಗಳು ಕುರುಹುಗಳು ಸಿಕ್ಕಿಲ್ಲ. ಈಗ ಆತ ಕಡಾಖಂಡಿತವಾಗಿ ಹೇಳ್ತಾ ಇರೋದು ಅಂತಂದ್ರೆ 9, 10, 11, 12, 13 ಏನಿದೆ ಅಲ್ಲಿ ನನಗೆ ಕರೆಕ್ಟ್ ಆಗಿ ಇದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಆತ ಹೇಳ್ತಾ ಇದ್ದಾನೆ. ಹೀಗಾಗಿ ಆ ಸ್ಥಳಗಳನ್ನ ಅಗ್ದ ನಂತರದಲ್ಲಿ ಏನಾದ್ರೂ ಕುರುಹುಗಳು ಸಿಕ್ಕರೆ ಅಲ್ಲಿ ಭೂಮಿಯ ಮಾದರಿ, ಮಣ್ಣು ಸೇರಿದಂತೆ ಫುಟ್ ಪ್ರಿಂಟ್ ಸಂಗ್ರಹ ಕೂಡ ಆಗತ್ತೆ. ಪೃಥ್ವಿ, ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಓಕೆ, ಈಗಾಗಲೇ ನೀವು ಹೇಳಿದ್ರಿ 13 ಸ್ಥಳಗಳೇನಾದ್ರೂ ಒಂದಷ್ಟು ಕುರುಹುಗಳೇನಾದ್ರೂ ಸಿಕ್ಕಿದ್ದೇ ಆದಲ್ಲಿ ಮುಂದಿನ ಸ್ಪಾಟ್ಗಳನ್ನ ಅಲ್ಲಿ ಶೋಧವನ್ನ ನಡೆಸುವಂತಹ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಿ. ಯಾವ ರೀತಿ ಕಾರ್ಯಾಚರಣೆ ಇರುತ್ತೆ, ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಪೃಥ್ವಿ? ಮಧು ನಾಗರಾಜ್, ಏನು ಈಗ 13 ಕಡೆ ಸ್ಥಳವನ್ನು ಕಾರ್ಯಾಚರಣೆಯನ್ನು ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ಆದರೆ 13ರಲ್ಲೂ ಸಿಕ್ಕಲಿಲ್ಲ ಅಂದರೆ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಅಂದರೆ ಯಾವ ರೀತಿ ತನಿಖಾ ಹಂತ ಹೋಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಇನ್ ಕೇಸ್ ಈ ಉಳಿದಿರೋ 8ರಲ್ಲಿ ಏನಾದರೂ ಸಿಕ್ಕಿದ್ರೆ ಅದನ್ನು FSL ರಿಪೋರ್ಟಿಗೆ ಕಳಿಸ್ತಾರೆ. FSL ರಿಪೋರ್ಟಲ್ಲಿ ಸಾಕಷ್ಟು ಒಂದು ಪ್ರಕ್ರಿಯೆಗಳಿರುತ್ತೆ. ಅದರಲ್ಲಿ ಏನು ಆ ಒಂದು ಸ್ಕೆಲಿಟನ್ ಏನೋ ಸಿಕ್ಕಿರುತ್ತೆ, ಸೊ ಅದರ ಈ ಕೆಲವೊಂದು ಅಂದರೆ ಬೋನ್ ಬಾರೋ ಅಂತ ಏನಿರುತ್ತೆ ಅದು, ಮತ್ತು ಟೀತ್ ಅದು, ಮತ್ತು ಉಳಿದಂತಹ ಕೆಲವೊಂದು ಆಸ್ಪೆಕ್ಟ್ಸ್ ಎಲ್ಲ ನೋಡಿ ಆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ಆ ವ್ಯಕ್ತಿ, ಅಂದರೆ ಅಲ್ಲಿ ಸಿಕ್ಕಿದಂತಹ ಸ್ಕೆಲಿಟನ್ ಆ ವ್ಯಕ್ತಿ ಎಷ್ಟು ಹೈಟ್ ಇದ್ದ, ಮತ್ತು ಯಾವ ಏಜ್ ಅವನು, ಅಲ್ಲಿ ಗಂಡ ಹೆಣ್ಣ ಯಾವುದು, ಲಿಂಗ ಯಾವುದು, ಸೊ ಇದನ್ನೆಲ್ಲ ಪತ್ತೆ ಮಾಡಲಾಗುತ್ತೆ. ಮತ್ತು ಏನು ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ಗಳು ಇದನ್ನು ಮಾಡ್ತಾರೆ. ಮತ್ತು ಅಲ್ಲಿ ಫೊರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ಗಳು ಕೆಲವೊಂದು ಯಾವ ರೀತಿ ಎಲ್ಲ ಕ್ರಮವನ್ನು ಮಾಡ್ತಾರೆ ಅಂದರೆ ಅವ್ರದ್ದು ತನಿಖೆಯಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಆಸ್ಪೆಕ್ಟ್ಸ್ಗಳನ್ನೆಲ್ಲ ಇದರಲ್ಲಿ ಒಳಗೊಂಡಿರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದ್ರ ಮೇಲೆ ಮಿಸ್ಸಿಂಗ್ ಯಾರ್ಯಾರಾಗಿದ್ರು, ಈಗ ಎಕ್ಸಾಂಪಲ್ ಯಾವುದಾದ್ರು ಒಂದು ಇನ್ ಕೇಸ್ ಒಂದು ಬಾಡಿ ಸಿಕ್ತು ಅಂತ ಹೇಳಿದರೆ ಅದು ಹೆಣ್ಣ ಗಂಡ, ವಯಸ್ಸೆಷ್ಟು, ಸೊ ಆ ಏಜು ಕೂಡ ಗೊತ್ತಾಗುತ್ತೆ, ಅದರಲ್ಲಿ ಆ ವಯಸ್ಸು ಎಷ್ಟಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ಯಾವಾಗ ಡೆತ್ ಆಗಿರ್ಬೋದು ಅನ್ನೋದನ್ನು ಕೂಡ ಕಂಡುಹಿಡಿಯೋ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಸುತ್ತಮುತ್ತ ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತಾ, ಅಂದರೆ ಆ ವಯಸ್ಸಿನ, ಆ ಲಿಂಗದ ಅಷ್ಟೇ ಹೈಟ್. ಯಾಕೆಂತ ಹೇಳಿದರೆ ಈಗ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದರೆ ಅವರ DNA ತಗೊಂಡಿರ್ತಾರೆ, ಮತ್ತು ಅಲ್ಲಿ ಅವ್ರ ಹೈಟ್ ಎಷ್ಟಿರುತ್ತೆ, ಮತ್ತು ಯಾವ ರೀತಿ ಅವ್ರ ಸ್ಟ್ರಕ್ಚರ್ ಹೇಗಿರುತ್ತೆ, ಅಂದರೆ ವೆಯ್ಟು, ಹೈಟು ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಟ್ಯಾಲಿ ಮಾಡಿ ನೋಡ್ತಾರೆ. ಆ ಮುಂದಿನ ತನಿಖೆಗಳು ಆ ರೀತಿ ನಡೆಯುತ್ತೆ. ಒಟ್ಟಾರೆ ಈಗ ಆರಂಭಿಕ ಹಂತದಲ್ಲಿ ಯಾವುದಾದ್ರೂ ಸ್ಕೆಲಿಟನ್ ಸಿಗುತ್ತಾ ಅನ್ನೋದ್ರ ಮೇಲೆ ಈ ಎಲ್ಲ ತನಿಖೆಗಳು ನಿರ್ಧಾರ ಆಗಲಿದೆ. ಮಧು. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.